ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಏನಾದರೂ ಯೂಟ್ಯೂಬರ್ ಆಗಿದ್ದರೆ ನೀವು ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ತೋರಿಸೋ ಹಾಗಿಲ್ಲ. ಫ್ರೆಂಡ್, ನೀವೇನಾದರೂ ತೋರಿಸಿ ಏನಾದರೂ ವಿಡಿಯೋ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಆ ಒಂದು ಸ್ಟ್ರೈಕ್ ಬಂದರೆ ನಿಮ್ಮ ಒಂದು ಚಾನಲ್ಗೆ ಒಂದು ಸ್ಟ್ರೈಕ್ ಬಂದರೆ ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ, ಏನು ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಅಥವಾ ಒಂದು ಸ್ಟ್ರೈಕ್ ಮಿನಿಮಮ್ 90 ದಿನ ಆ್ಯಕ್ಟಿವ್ ಇರುತ್ತೆ ನಿಮ್ಮೊಂದು ಚಾನಲ್ಲಿ. ಈ ಒಂದು 90 ದಿನ ಒಳಗಡೆ ಇರುವಂಥ 90 ದಿನ ಆದಮೇಲೆ ಆ ಒಂದು ಸ್ಟ್ರೈಕ್ ರಿಮೂವ್ ಆಗುತ್ತೆ. ಆ ಒಂದು 90 ದಿನ ಒಳಗಡೆ ಇನ್ನೊಂದು ಸ್ಟ್ರೈಕ್ ಬಂದರೆ 2 ಸ್ಟ್ರೈಕ್ ಆಗುತ್ತೆ. ಆವಾಗ 15 ದಿನ ನಿಮ್ಮೊಂದು ಚಾನಲ್ಲಿ ಏನೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್, ಆವಾಗ ನಿಮ್ಮೊಂದು ಚಾನಲ್ಲಿ ಯೂಸ್ ಡೌನ್ ಆಗಿಬಿಡುತ್ತೆ. ಆಮೇಲೆ 3ನೇ ದಿನಪ್ಪ ಅಂದರೆ ಇನ್ನು 2 ಸ್ಟ್ರೈಕ್ ಬಂದು 90 ದಿನ ಆದರೆ ಇವು 2 ರಿಮೂವ್ ಆಗ್ತವೆ. ಏನಾದರೂ ಇವು 90 ದಿನ ಒಳಗಡೆ 2 ಸ್ಟ್ರೈಕ್ ಬಂದು 90 ದಿನ ಒಳಗಡೆ ಇನ್ನೊಂದು ಸ್ಟ್ರೈಕ್ ಬಂದರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುತ್ತೆ. ಫ್ರೆಂಡ್, ಹಾಗಾಗಿ ಏನು ಹೇಳ್ತೀನಿ ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೋರಿಸೋ ಹಾಗಿಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ನೀವು ಈ ರೀತಿ ತೋರಿಸೋದ್ರಿಂದ ನಿಮ್ಮೊಂದು ಚಾನಲ್ಗೆ ಪ್ಲಾಮ್ ಆಗುತ್ತೆ. ಇಷ್ಟು ದಿನ ನೀವು ಕಷ್ಟಪಟ್ಟ ಇರುವಂಥ ವಿಡಿಯೋ ಮಾಡಿರ್ತೀರ, ಅಪ್ಲೋಡ್ ಮಾಡಿರ್ತೀರ, ಎನಿ ಟೈಮ್ ಯೂಟ್ಯೂಬ್ನಲ್ಲಿ ಕಷ್ಟಪಟ್ಟಿರ್ತಾರೆ. ಈ ಒಂದು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ. ಫ್ರೆಂಡ್, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಯಾವೊಂದು ಡಾಕ್ಯುಮೆಂಟ್ಸ್ ತೋರಿಸಿದರೆ ನಿಮ್ಮೊಂದು ಚಾನಲ್ ಸ್ಟ್ರೈಕ್ ಬರುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಮೊದಲನೇದಾಗಿ ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ಆಧಾರ್ ಕಾರ್ಡ್ ನೀವು ವಿಡಿಯೋ ಮಾಡೋ ಒಂದು ಟೈಮ್ನಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಯಾವುದೇ ಒಂದು ಆಧಾರ್ ಕಾರ್ಡ್ ತೋರಿಸೋ ಹಾಗಿಲ್ಲ. ತೋರಿಸಿದ್ರು ಕೂಡ ಅದಕ್ಕೆ ಬ್ಲರ್ನ ಆಪ್ಷನ್ ಆ್ಯಡ್ ಮಾಡಬೇಕು. ಅಂದರೆ ಅದು ಕೂಡ ಏನು ಕಾಣಬಾರ್ದು, ಅದರಲ್ಲಿ ಇರುವಂಥ ಅಕ್ಷರಗಳು ಏನೂ ಕಾಣಬಾರ್ದು, ಆ ರೀತಿ ಬ್ಲರ್ ಮಾಡಬೇಕು. ಹಾಗಾದರೆ ಓಕೆ, ನೀವು ಆ ಒಂದು ವಿಡಿಯೋ ಮಾಡ್ಬೋದು. ಅಥವಾ ನೀವು ಏನಾದರೂ ಆಧಾರ್ ಕಾರ್ಡ್ ಹಿಡ್ಕೊಂಡು ಎಲ್ಲ ತೋರಿಸಿ ನೀವೇನಾದರೂ ವಿಡಿಯೋ ಮಾಡ್ತೀರಿ ಅಂದರೆ ನಿಮಗೆ ಸ್ಟ್ರೈಕ್ ಬರುತ್ತೆ. ಫ್ರೆಂಡ್, ಅದೇ ರೀತಿ ಪಾನ್ ಕೂಡ ಬರುತ್ತೆ. ಪಾನ್ ಕಾರ್ಡ್, ಆಮೇಲೆ ವೋಟಿಂಗ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಡಾಕ್ಯುಮೆಂಟ್ಸ್ ಯಾವತ್ತಪ್ಪ ಅಂದರೆ ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್, ಈ ರೀತಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ನೀವೇನಾದರೂ ವಿಡಿಯೋ ಮಾಡ್ತಿದ್ದಂದರೆ ಖಂಡಿತ ನಿಮಗೆ ಸ್ಟ್ರೈಕ್ ಬರುತ್ತೆ. ಏನಾದರೂ ನೀವು ಬ್ಲರ್ ಮಾಡಿಕೊಂಡು ಮಾಡ್ತೀರ ಅಂದರೆ ಓಕೆ ಫ್ರೆಂಡ್, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಫ್ರೆಂಡ್, ಯಾಕಪ್ಪ ಅಂದರೆ ಕೆಲವಷ್ಟು ಜನಕ್ಕೆ ಸ್ಟ್ರೈಕ್ ಬಂದಿದೆ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಫ್ರೆಂಡ್ ನಿಮಗೆ ಸ್ಟ್ರೈಕ್ ಅಂದರೆ ಗೊತ್ತಿರಲ್ಲ, ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳಿ. ಸ್ಟ್ರೈಕ್ ಅಂದರೆ ಏನು, ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ತಿಳ್ಕೊಳ್ಳಿ. ಈ ಒಂದು ಸ್ಟ್ರೈಕ್ ಬಂದರೆ ಭಾಳನೇ ನೀವು ಬೇಜಾರಾಗ್ತೀರ, ನೀವು ಪಟ್ಟಿರುವಂಥ ಕಷ್ಟ ಎಲ್ಲ ಕೂಡ ವ್ಯರ್ಥ ಆಗುತ್ತೆ. ಫ್ರೆಂಡ್, ಒಂದು ವಾರ ಒಂದು ಸ್ಟ್ರೈಕ್ ಬಂದರೆ ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ ಒಂದು ಸ್ಟ್ರೈಕ್ ಬಂದರೆ ಒಂದು ವಾರ ನಿಮ್ಮೊಂದು ಚಾನಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಯೂಸ್ ಫುಲ್ ಡೌನ್ ಆಗಿಬಿಡುತ್ತೆ. ಫ್ರೆಂಡ್, ನೀವೊಂದು ಗ್ರಾಫಿಕ್ಸ್ ಮೇಲೆ ಹೋಗ್ತಾ ಇರುತ್ತಲ್ಲ ಅನಾಲಿಟಿಕ್ಸ್ನಲ್ಲಿ, ಸೀದಾ ಡೌನ್ ಆಗಿಬಿಡುತ್ತೆ. ಡೌನ್ ಆದ ಮೇಲೆ ಮತ್ತೆ ಅದನ್ನ ನೀವು ಆ ಒಂದು ಮೊದಲ ರೀತಿ ನೀವು ಆ ರೀಚಿಗೆ ಯೂಸ್ ಬರಬೇಕೆಂದರೆ ಮತ್ತೆ 2 ತಿಂಗಳು ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆವಾಗ ಆ ರೇಂಜಿಗೆ ಯೂಸ್ ಬರ್ತಾ ಇರುತ್ತೆ. ಫ್ರೆಂಡ್, 2 ತಿಂಗಳು ಮತ್ತು ಕೂಡ ಕಷ್ಟಪಡಲೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ ಆ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಗೆ 1-2-3-4 ಸಲ ಅದನ್ನ ವಿಡಿಯೋ ನೋಡಿ ಏನಾದರೂ ತಪ್ಪಿದ್ದರೆ ಚೆಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ. ಫ್ರೆಂಡ್, ನೀವೇನಾದರೂ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು ಜೊತೆ ಫ್ರೆಂಡ್, ನನಗೆ ಸ್ವಲ್ಪ ಏನಾಗಿಲ್ಲ, ಮೊಬೈಲ್ ನಂಬರು ಕೂಡ ಅದರಲ್ಲಿ ತೋರಿಸೋ ಹಾಗಿಲ್ಲ. ಮೊಬೈಲ್ ನಂಬರು ಕೂಡ ತೋರಿಸಿದರೆ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಆ ಒಂದು ಮೊಬೈಲ್ ನಂಬರ್ಗೆ 2 ನಂಬರ್ ಅಷ್ಟೇ ಕಾಣಬೇಕು, ಉಳುಕಿದ್ದೆಲ್ಲ ಬ್ಲರ್ ಮಾಡಿ ತೋರಿಸಿ. ಫ್ರೆಂಡ್, ಎಡಿಟಿಂಗ್ನಲ್ಲಿ ಬ್ಲರ್ ಇರ್ತಲ್ಲ, ಮಬ್ಬು ರೀತಿ ಕಾಣ್ತಲ್ಲ, ಆ ರೀತಿ ಮಬ್ಬು ಏನೋ ಒಂದು ಕಾಣೋ ರೀತಿ ಅದನ್ನ ಎಡಿಟಿಂಗ್ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ಏನೂ ಸಮಸ್ಯೆ ಇರಲ್ಲ. ಫ್ರೆಂಡ್ ಈ ಒಂದು ನಿಮಗೆ ಸ್ಟ್ರೈಕ್ ಎದಕ್ಕೆ ಬರುತ್ತೆ, ಯಾವೊಂದು ಡಾಕ್ಯುಮೆಂಟ್ಸ್ ತೋರಿಸಿದರೆ ಬರುತ್ತೆ ಅನ್ನೋ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ 1 ಲೈಕ್ ಕೊಡಿ. ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವೀಡಿಯೋಸ್ ಏನೋ ಟೇಕ್ ಕೇರ್, ಬಾಯ್.